ನಿಂದ್ರಿಲ್ಲ ಒಂದು ನಿಮಿಷ. ಯಾಕ್ರಿ ಅಲ್ಲ ಈಕಿನ ಅಂತಿದ್ರಿ ಇಲ್ಲ ಹೆಸರು ಕರಿತಿದ್ರಿ ಲೇ ನಿಂದ್ರಿ ಇಲ್ಲಿ ಅಂತನ್ನಕತ್ತೀರಿ. ಏನು ಸಮಾಚಾರ ಸಾಹೇಬ್ರದ್ದು? ಏನಿಲ್ಲ, ಇದಕ್ಕೆ ಸುಮಿತ್ರಾ ಕರೀಲ್ ಒಂದಿಟ್ಟು. ಯಾಕೋ ಹೇಳ್ತೀನಿ, ಕರಿ ಮಾರೈತಿ. ಸುಮಿತ್ರಾ ಸುಮಿತ್ರಾ ಬನ್ನಿನ್ರಿ ಅತ್ತೀರ. ಏನ್ರಿ ಅತ್ತೀರ? ಇಲ್ಲವ, ನಾ ಕರೆದಿದ್ದು ಆತ ದೀಪಕ್ ಯಾಕೆ 4-5 ದಿನ ಆಯ್ತು ಮನೆ ಕಡೆನೂ ಬಂದಿಲ್ಲ. ನಾನು ಸೈಟ್ ಕಡೆ ಎಲ್ಲ ಹೋಗಿ ಬಂದೆ, ಎಲ್ಲ ಕೆಲಸ ನಡೆಯಕತ್ತೈತಿ. ಫೋನು ತೆಗಿವಲ್ಲ, ಫೋನ್ ಸ್ವಿಚ್ ಆಫ್ ಐತಿ. ನಿನಗೇನಾರು ಫೋನ್ ಮಾಡಿ ಎಲ್ಲೋಕಿನಿ ಏನಂತೇನ್ರ ಹೇಳಿದ್ನ, ಅದ್ರ ಬಗ್ಗೆ ಕೇಳಕ್ಕೆ ಕರೆದೆ. ಹೌದ್ರಿ ಮಾವರ, ನಾನು ಫೋನ್ ಮಾಡಕತ್ತೀನಿ, ರಿಸೀವ್ ಮಾಡವಲ್ಲ. ಅಂದ್ರೆ ಮೊದಲು 1-2 ದಿನ ಮಾಡಿದಾಗ ರಿಸೀವ್ ಮಾಡಲಿಲ್ಲ. ನಾನು ಬಿಡು ಏನೋ ಇರ್ಬೇಕು, ಬಿಸಿ ಇರಬೇಕು ಅಂದ್ಕೊಂಡೆ. ಆಮೇಲೆ ಸ್ವಿಚ್ ಆಫ್ ಬರಕತ್ತೈತ್ರಿ. ನನಗೂ ಏನು ವಿಷಯ ಗೊತ್ತಿಲ್ಲರಿ ಮಾವರ. ಹೌದಾ? ಏನಿಲ್ಲ, ಇನ್ನೂ ಸ್ವಲ್ಪ ತಾಲೂಕು ಆಫೀಸ್ನಾಗ ಕೆಲಸ ಇತ್ತು, ಅದಕ್ಕೆ ತನಗೆ ಪರಿಚಯ ಇದ್ರಲ್ಲ ಎಲ್ಲರೂ, ಅದನ್ನು ಕರ್ಕೊಂಡು ಹೋದ್ರಾತು ಅಂದ್ಕೊಂಡೆ. ಸರಿ ತಗೋ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಆತನ ಇನ್ವೆಸ್ಟ್ಮೆಂಟ್ ಎಷ್ಟೈತೋ ಅಷ್ಟು ಇರೋದಂತೂ ಇರುತ್ತೆ, ಹೌದಿಲ್ಲ? ನಾ ಹೋಗಿ ಬರ್ತೀನಿ, ಅದಕ್ಕೆ ಕೇಳಕ್ಕೆ ಕರೆದೆ. ಆಗಲೇ 3:30 ಆತ್ರಿ ಮಾವರ, ಇನ್ನೇನು ಹೋಗ್ತಿರ್ರಿ? ಎಲ್ಲ ಆಫೀಸು ಬಂದ್ರಿ, ನೀವು ಹೋಗೋದೇ ಬಂದ ಆಗ್ಬಿಡ್ತಾವೆ. ಇಲ್ಲಿಲ್ಲ, ಈಗ ಹೋಗಲ್ಲ, ನಾಳೆಗೆ ಹೋಗ್ತೀನಿ. ಅದನ್ನು ಒಂದು ಮಾತು ಹೇಳೋಣ ಅಂತನ ಕರ್ದು ತಗೋ. ಇದೇನಿದೆ ಆಶ್ಚರ್ಯ? ಬಾ ಒಳ ಬಾ. ಆರಾಮದಿರಿ ಮಾವರ? ಆರಾಮದಿರಿ ಎತ್ತೀರ? ನೀವು ಆರಾಮದಿರಿ ಅಕ್ಕರ? ಬಾರಪ್ಪ ಒಳ ಬಾರಪ್ಪ. ರಾಜು, ನಾವೆಲ್ಲ ಆರಾಮದೀವಿ, ಬಾ ಬರ್ರಿ, ನಾವು ಆರಾಮದೀವಿ ಬರ್ರಿ. ಹುಡುಗರ್ರಿ, ದೊಡ್ಡ ಮಾವರು ಅವರು ಯಾರು ಕಾಣುವಲ್ರಲ್ರಿ? ಇಟತ್ನಾಗ ಯಾರು ಇರಲ್ಲಪ್ಪ, ಎಲ್ಲರೂ ಹೊಲದ ಕಡೆಗೆ ಅಲ್ಲಿ ಹೋಗಿರ್ತಾರ. ನಮ್ಮ ಪ್ರತಾಪ್ ಅಂತೂ ಈಗ ಆತನ ಪ್ರತಾಪ ಕಮ್ಮಿ ಆಗೈತಲ್ಲ, ಆತನು ಏನೇನೋ ಬೇರೆ ಕೆಲಸ, ಆತನು ವಾಪಸ್ ಆತನ ಕೆಲಸ ಉಳಿಸ್ಕೊಳೋದ್ರಾಗನ ಆತ ಓಡಾಡಕತ್ತಾನ. ಬೆಳಗಾವು, ಹುಬ್ಬಳ್ಳಿ, ಬೆಂಗಳೂರು ಹಿಂಗೆ ಓಡಾಡ್ತಾನತ. ಈಕಿ ಮತ್ತೆ ನಮ್ಮ ಸುಮಿತ್ರಾ ಅದು ಸಾಲಿದೊಂದು ನೋಡ್ಕೊಂತಾಳ. ಇನ್ನು ನಮ್ಮ ಪ್ರಸಾದ ನಿನಗ ಗೊತ್ತೈತಲ್ಲ, ಹೊಲದ ಪೂರ ಅವಂಗ. ಇವ ಜಗದೀಶನ್ ಹೆಂಡತಿ ಬೇರೆ ಮನೆಗೆ ಅದಾರ. ನಿಂಗೆ ಗೊತ್ತಿಲ್ಲಾರ್ದೇನೈತಿ? ಹೌದ್ರಿ ಎತ್ತೀರ. ಆಗತ್ತಪ್ಪ ಹಿಂಗ ಬಂದು ಒಳಗತ ಬಂದು ಒಟ್ಟ ಚಂದಾಗ ಮಾತಾಡಿದ್ದು ನಾವೆಂದು ಕಾಣುವಪ್ಪ. ಇಷ್ಟು ವರ್ಷ ಆಗಿತ್ತು ನಿನಗೆ ನನ್ನ ಮಗಳು ಕೊಟ್ಟು ಬರ್ತಿದ್ದಿ, ಅಲ್ಲೇ ಬಾಗಿಲು ಮುಂದೆ ನಿಂತಿರ್ತಿದ್ದಿ, ಆಕಿನ ಬಿಟ್ಟು ನೀವು ಒಳಗೆ ಸಮಯಕ್ಕೆ ಬರ್ತಿದ್ದಿಲ್ಲ, ಹಂಗೆ ಹೋಗ್ಬಿಡ್ತಿದ್ದಿ. ಈಗ ಅನ್ಸುತ್ತೆ ನೋಡು, ನೀನು ಹಿಂಗತ ಬಂದು ನಿಂತು ಚಂದಾಗ ಒಳಗವರೆಗೂ ಬಂದಿದ್ದ. ಇಲ್ಲ ಅಂದ್ರೆ ಒಟ್ಟ ಬಂದಿಲ್ಲಪ್ಪ ನೀ ಕರೆನ. ನನಗೂ ಅದ ಸೋಜಿಗಿತ್ತು ಕರೆನ. ಹೌದ್ರಿ ಎತ್ತೀರ, ತಪ್ಪಾಗಿದ್ರಿ. ಅಲ್ಲ, ನೀ ತಪ್ಪಾಗ್ಲಿ ಅಂತಂದು ಹೇಳಲಿ ಅಂತಂದು ನಾನು ಹೇಳಲಿಲ್ಲ. ನಮ್ಮ ಮನಸ್ಸಿಂದ ನೋವು ಹೇಳ್ಕೊಂಡ್ರಪ್ಪ ಆಟ. ಹ್ಞೂ ರೀ, ಹೋಗ್ಬಿಡ್ರಿ ಬರ್ರಿ. ಹೋಗಿದ್ರೇನ ದವಾಖಾನಿಗೆ? ಅದ ಅಂದಿದ್ಲ ಬಿಡ, ನಿನ್ನೆ ಫೋನ್ ಮಾಡಿದ್ಲ. ನಾ ಬರ್ತಾಳ ಎಲ್ಲ ಏಟತ್ತಾಗತ್ತೇನಂತ ಮಾಡಿದೆ. ನಾನು ಆಗಲ್ಲಿ ಫೋನ್ ಮಾಡಿದ್ಯವ ನಿನಗೆ, ನೀ ತೆಗಿಲಿಲ್ಲ. ಅವ ಅಪ್ಪಗೆ ಮಾಡಿ ಹೇಳಿ ನಾನು, ಅಪ್ಪ ನೀವು ಹೇಳಿಲ್ಲ ನಾ ಹೋಗಿ ಬರಕತ್ತೀವಂತಂದು. ಇಲ್ಲವಾ, ನಾನೊಂದು ಏನೋ ಬೇರೆ ವಿಷಯದಾಗ ಒಂದಿಟ್ಟು ಟೆನ್ಷನ್ ಆಗಿದ್ನೆ, ಹಾಗಾಗಿ ನನಗೆ ನೆನಪಾಗಿಲ್ಲವಾ, ಬೇಸರ ಮಾಡ್ಕೋಬೇಡ. ಇರ್ಲಿ ಬಿಡ್ರಿ, ಬಂದ ಬಿಟ್ಟಿವಲ್ಲ. ಅತ್ತಿಗೆ ಮರಿ ಒಳಗದಾರನ್ರಿ? ತಡ್ರಿ, ಕೈಕಾಲು ತಕೊಂಡು ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀವಿ. ಆತ ಅಷ್ಟೇ ಮಾಡು. ನೀ ಬರತ್ಲಿಗೆ ನಾ ಒಂದಿಟ್ಟು ಏನಾರ ಮಂಡಕ್ಕೆರ ಚುಮ್ಮರ ಮಾಡ್ತೀನಿ. ಏನು ಮಾಡ್ಲವ, ಏನು ತಿಂತೀನಿ ನನ್ನ ಮಗಳ? ಏನಂದ್ರು ಡಾಕ್ಟರ್ ಅಂದಂಗ? ನೀವು ಮಾತಾಡ್ತೀರಿ, 2 ನಿಮಿಷ ನಾ ಹೋಗಿ ಬರ್ತೀನಿ. ಮತ್ತು ನಾಳೆ ತಾಲೂಕು ಆಫೀಸಿಗೆ ಹೋಗಕ್ಕೆ ಅವ ಈ ವಾರ ಬರ್ತಾನ, ನಾನು ನೋಡ್ತೀನಿ. ಮಂಜಪ್ಪ. ಆಯ್ತು, ನೀವು ಕೇಳ್ಬರ್ರಿ, ಮಂಜಪ್ಪರ ಬರ್ತಾನ ನೋಡ್ರಿ. ಕೇಳ್ಬರ್ತೀನಿ ತಡಿ. 2 ನಿಮಿಷವಾ ಮಾತಾಡ್ತೀರಿ, ಬರ್ತೀನ ಮಗಳ? ಹ್ಞೂ ಅಪ್ಪ, ಇವತ್ತು ಇಲ್ಲೇ ಇರ್ತೀವಿ ತಗೋರಿ, ನೀವು ಹೋಗಿ ಬರ್ರಿ ಆರಾಮ್. ಖುಷಿ ಆತವ, ಹಂಗಂದ್ರೆ ಬರ್ತೀನಿ. ಬಂದ ಬಿಡ್ತೀನಿ. ನೀವು ಹೋಗಿ ಕೈಕಾಲು ತಕೊಂಬರ್ರಿ. ಆಕಿ ಬರ್ತಾ. ಹ್ಞೂ ರೀ ಎತ್ತೀರ. ಏನಂದ್ರವ ಡಾಕ್ಟ್ರ್? ಏನಿಲ್ಲ, ನೋಡ್ಯಾರ, ಚೆಕಪ್ ಮಾಡ್ಯಾರ, ಗುಳಿಗೆ ಕೊಟ್ಟಾರ ಅವ್ರಿಗೂ ನನಗೂ ಕೂಡ. ತಗೋರಿ ನೋಡೋಣ, ಆಮೇಲೆ ಹಂಗಾಲಿಲ್ಲ ಅಂದ್ರೆ IVF IUI ಏನಾರು ಒಂದು ಮಾಡೋಣ ಅಂತ ಹೇಳ್ಯಾರ. ಒಟ್ಟು ಅಕ್ಕವಂತಿಲ್ಲ ಮಕ್ಕಳು ನಿನಗ? ಅಕ್ಕವಂತ ಬೇಯವ್ವ, ಅಷ್ಟು ಸಾಕವ, ಅಷ್ಟು ಸಾಕು. ಇದನ್ನೊಂದು ನನಗೆ ಕೇಳ್ಬೇಕಾಗಿತ್ತ ಮಗಳ. ಅದಕ್ಕೆ ಮತ್ತೆ ಇನ್ನು ಆತನ ಮುಂದೆ ಕೇಳತ್ತ ಬೇಸರ ಮಾಡ್ಕೊತಾನ ಅಂತಂದು ಅದಕ್ಕೆ ಆತನ್ನ ಕಳಿಸಿ ಕೇಳಿದೆ. ಆತು ಹೋಗು, ವಸ್ತ್ರ ಕೊಡು ನಿನ್ನ ಗಂಡಗ. ನಾನು ಹೋಗಿ ನರ್ಗಿಸ್ ಮಾಡ್ಲಾ? ನಿನಗೆ ನರ್ಗಿಸ್ ಇಷ್ಟ ಅಲ್ಲ? ಮಾಡವ, ನರ್ಗಿಸ್ ಮಾಡಿ ಚಹಾ ಮಾಡು ಕುಡಿತೀವಂತೆ. ಆಮೇಲೆ ಬೇಕಾದ್ರೆ ರಾತ್ರಿ ಏನಾರು ಊಟಕ್ಕೆ ನಾನು ಸಹಾಯ ಮಾಡ್ತೀನಿ, ಅಡುಗೆ ಮಾಡೋಣ್ರಿ ಅಂತ. ಏನು ಬೇಡ, ನಾವು ಅದೀವಲ್ಲ ಎಲ್ಲರೂ ಮನ್ಯಾಗ. ನಾನು ಅದೀನಿಲ್ಲ, ಅತ್ತಿಯರದಾರಿಲ್ಲ, ನಾವೆಲ್ಲ ಮಾಡ್ತೀವಿ, ಆರಾಮಾಗಿರು. ಈಗೂ ಅದನ್ನ ಇಲ್ಲೂ ಬಂದು ಮಾಡ್ಬಿಡ, ಅಲ್ಲೇ ಮಾಡ್ತೀವಿ ಜಗ್ಗು. ಅಯ್ಯೋ, ಅಲ್ಲಿಗೆ ಜಗ್ಗಿಗೆಲ್ಲ ಏನು ಮಾಡಂಗಿಲ್ಲ. ಈಗ ನಂದು ನನ್ನ ಗಂಡಂದು ನಮ್ಮ ಅತ್ತಿದು ಹೋಗ್ಲಿ ಬಿಡು ಪಾಪ ಮುರಿಕಿ ಅಂತ ಮಾಡಕತ್ತೀನಿ. ಈಗ ಅವಾಗ ನಂಗೆಲ್ಲ ತಲೆ ಕೆಸ್ಕೊಂಡು ಮಾಡಂಗಿಲ್ಲ. ಈಗ ಅನ್ಯಾಯವಾಗಿ ನಾನೊಂದು ಅಡುಗೆ ಹಾಕಿ ಒಂದು ಅಡುಗೆ ಮೊದ್ಲ ಗ್ಯಾಸಿನ ತೊಂದರೆ ಐತೆ ಮಾಡಬಾರ್ದು ಅಂತ ಅದು ಒಂದು ಕಾರಣಕ್ಕೆ ಎಲ್ಲರಿಗೂ ಸೇರಿ ಅಡುಗೆ ಮಾಡ್ತೀನಿ. ಅದನ್ನು ಒಂದೇ ದಿನ ತಿನ್ನಲ್ಲ ಹಂಗಿಂಗೆ ಅಂತ ಕುಣಿದ್ಲು. ಒಂದು ಸಡ್ಡಿಸ್ ಬಿಡ್ಬೇಕಿಲ್ಲ, ಚಂಡಿಗಡ್ಡಿಗೆ ಹೊಕ್ಕಿದ್ಲಲ್ಲೇ
ತನಗೆ ಮಾಡ್ಕೊಂಡು ತಿನ್ನೋದು ಗೊತ್ತಿಲ್ಲ ಎಬ್ರೇಶಿಗೆ ಮತ್ತು ಮಾಡಿರೋ ಹೆಸರು ಇಡ್ತಾಳನ್ನ ತಿರ್ಬೇಕೆಂತಕಿ ಹ್ಞೂ ಬೇವ ಹಂಗೆ ಮಾಡ್ತಾವೋಡು ಆತು ಬಿಡ್ರಿ ತೀರ ಹೋಗ್ಲಿ ಅದನ್ನ ಎಲ್ಲಿ ಮಾತಾಡೋಣ ಬರ್ರಿ ಒಳಗೆ ಏನ್ರ ಆಕಿಗೆ ಮಾಡೋಣ ಆಕಿ ಹೋಗುವ ವಸ್ತ್ರ ಪಸ್ತ್ರ ಕೊಡು ಹ್ಞೂ ರೀ ನಡಿ ರಾತ್ರಿಗೆ ಏನು ಮಾಡೋಣ ರೊಟ್ಟಿ ಪಲ್ಯ ಮಾಡೋಣ ಏನು ಮಾಡೋಣ ಮೊನ್ನೆ ಸೊತ್ತಿ ಬೀಜ ಮಾಡಿವಲ್ಲ ಸೊತ್ತಿ ಬೀಜದ್ದು ಹುಗ್ಗಿ ಮಾಡಕ್ಕೆ ಭಾಳ ಇಷ್ಟ ಸೊತ್ತಿ ಬೀಜ ಚಂದಾಗ ಸೊತ್ತಿ ಬೀಜದ ಹುಗ್ಗಿ ಮಾಡೋಣ ಹುಗ್ಗಿ ಮಾಡಿ ಅನ್ನ ಸಾರು ರೊಟ್ಟಿ ಪಲ್ಯ ಅಂಕರು ಮಾಡೇ ಮಾಡ್ತೀವ ತಿನ್ವಳಕ್ಕೆ ನಡಿ ಊರಿ ಎತ್ತೀರ ಶಾವ್ಗಿನೂ ಮಾಡ್ಸಿವಲ್ರಿ ಶಾವ್ಗಿ ಬಸ್ ಎದ್ದಾಡನ್ರಿ ಆಕೆಗೆ ಶಾವ್ಗಿಗಿಂತ ಶುತಿ ಬೀಜ ಭಾಳ ಇಷ್ಟ ಆಕವು ಶುತಿ ಬೀಜದ ಮಾಡೋಣ ನಡಿ ಬರ್ರಿ ಅತ್ತಿಯರ ಓ ಸುಮಂಗ್ಲತ್ಗೆಮ್ಮ ಆರಾಮದಿರಿ ನೀ ಯಾವಾಗ ಬಂದೆ ಪ್ರಿಯಾ ಆರಾಮದಿ ನೋಡು ನಂಗೆ ಗೊತ್ತಾಗಿಲ್ಲವ ನೀ ಬಂದಿದ್ದ ಹಂಗ ನಾನು ಬರಂಗೆ ಬಂದೆ ನೀನು ಬಂದು ನೋಡು ಆರಾಮದಿಯಾ ನಿಮ್ಮ ಮನೆಯವರು ನಿಮ್ಮ ಅತ್ತಿ ಎಲ್ಲ ಆರಾಮದಾರ ನಾನು ಬಂದೀನಿ ರೀ ಅಕ್ಕರ ನೀವು ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಆರಾಮದಿರಿ ಚಲೋ ಆತ ಅವರು ಆರಾಮದಾರ್ರಿ ಈಗೇನು ಹಬ್ಬೆಲ್ಲ ಹರಿದಿನ ಎಲ್ಲ ಬಂದಿಲ್ಲವಾ ಆಕಿ ತವ್ರ ಮನೆಗೆ ಆಕಿ ಬರಕ ಹಬ್ಬ ಹರಿದಿನ ಮುಹೂರ್ತ ನೋಡಿ ಗಳಿಗೆ ಕೇಳಿಸಿ ಬರ್ಬೇಕನ ಈಗ ನೀನು ನಿನ್ನ ತವ್ರ ಮನೆಗೆ ಹೋಗ್ಬೇಕಂದ್ರ ಎಲ್ಲ ಗಳಿಗೆ ಕೇಳೇ ಹೋಗಿಯ ಹೆಂಗೆ ಮತ್ತೆ ಹಂಗೆ ಅನ್ಲಿಲ್ರಿ ಅತ್ತಿಯರ ಏನು ವಿಷಯ ಅಂತ ಕೇಳಪ್ಪದ್ ಹಂಗೆ ಕೇಳಿದ್ ನ್ಯಾಡ್ರಿ ಆಕಿಗೆ ಬೇಸರಾಗಿತ್ತು ಬಂದಾಳ ಗಂಡನ್ ಕರ್ಕೊಂಡು ಇರ್ಬೇಕು ಅನ್ಸೈತಿ 2 ದಿನ ಬಂದಾಳ ನೋಡಿ ಏನೀಗ ಅಯ್ಯೋ ನಾನು ಏನು ಅಂದಿಲ್ರಿ ಅತ್ತಿಯರ ಇರ್ಲಿ ನಿನಗೇನು ಈಗ ಕೆಲಸ ಈ ಮನ್ಯಾಗ ಒಗ್ದಿವಿಲ್ಲ ಇವನ್ನ ಹೊರಗೆ ಮತ್ತೆ ಬರ್ತೀನಿ ನೀನು ನಾಚಿಗೆಲ್ಲ 3 ದಿನಕ್ಕೊಂದ್ಸರಿ ನಮ್ಮನಿಗೆ ಅದು ದೀಪಕ್ಕರ್ದು ಫೋನ್ ನಂಬರ್ ಬೇಕಿತ್ರಿ ನಂಗೆ ಒಂದಿಟ್ಟು ಇದಕ್ಕೆ ಬೇಕಿತ್ತು ದೀಪಕ್ಕನ ನಂಬರ್ ಈಗ ನಮ್ಮ ಮನೆ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಸಾಕಾಗಿಲ್ಲ ಅಂತಂದು ಅವ್ನ ಮನೆ ಒಂದಿಟ್ಟು ಹಾಳು ಮಾಡಿ ಹತ್ತಿ ಬಿಡ್ಬೇಕಂತ ಮಾಡಿ ಹೆಂಗೆ ಮತ್ತೆ ಏನು ನಿನ್ನ ಉದ್ದೇಶ ಏನು ಎದಕ್ಕೆ ನಿನಗೆ ಅತ್ತ ನಂಬರ್ ಅಯ್ಯೋ ಇವ್ರಿಗೆ ಬೇಕಂತ್ರಿ ಅದೇನ ಲಾಯರ್ ಆಫೀಸ್ನಾಗ ಕೆಲಸ ಐತಂತ ಅದಕ್ಕೆ ಏನೋ ಕೇಳಕತ್ತಾರ ನೀವೇನು ರೀತಿಯಾರ ಬರೀ ನಾ ಹಾಳು ಮಾಡ್ತೀನಿ ಅನ್ನಂಗೆ ಮಾತಾಡ್ತೀರಲ್ಲ ಹಾಳು ಮಾಡ್ತೀನಿ ಅನ್ನಂಗಲ್ಲ ಹಾಳು ಮಾಡ್ತಿ ಅಂತ ಗೊತ್ತು ಅದಕ್ಕೆ ಮಾತಾಡಕತ್ತಿ ನಾನು ಆತ್ ಬಿಡ್ರಿ ಬೈಬ್ಯಾಡ್ರಿ ಸುಮಿತ್ರಕ್ಕ ಬಾರ ಸುಮಂಗ್ಲ ತಮ್ಮಾರ ನೀವು ಕುಂದ್ರಿ ನಡ್ರಿ ಅವ್ರದಂಗ ಇದ್ದಿದ್ದ ಕುಂದ್ರಿ ನಡ್ರಿ ನೀವು ಅತ್ತೇಮನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀವಿ ನೀವು ಮಾತಾಡ್ತೀರಿ ಹೋಗು ಪಟ್ಟನ ಹೋಗು ಅದು ಏನಂದ್ರಿ ಅಕ್ಕ ಒಂದಿಷ್ಟು ಲಾಯರ್ ಆಫೀಸ್ ಏನೋ ಕೆಲಸ ಐತಂತ ಇವ್ರದ್ದು ಅದಕ್ಕೆ ದೀಪಕ್ಕರ್ ಫೋನ್ ನಂಬರ್ ಇಸ್ಕೊಂಬ ಅಂತ ಕಳಿಸಿದ್ರು ಇವರು ಜಗದೀಶ್ ಅಣ್ಣವ್ರ ಹತ್ರ ಇರ್ಬೇಕಲ್ಲ ದೀಪಕ್ಕರ್ ನಂಬರ್ ಐತಿ ನಂಬರ್ ಐತ್ರಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರಕತ್ತೈತ್ರಿ 4-5 ದಿನದಿಂದ ಪ್ರಯತ್ನ ಮಾಡಕತ್ತಾರ ಅದಕ್ಕೆ ಇನ್ನೊಂದು ನಂಬರ್ ಏನಾರ ಐತನ ನಿಮಗೆ ಗೊತ್ತೈತನ ಅಂತ ಕಳಿಸಿದ್ರಿ ಇಲ್ಲ ನಾನು ಮಾವರನ್ನು ಮಾಡಕತ್ತೀವಿ ಅದ ನಂಬರ ಒಂದ ನನಗೂ ಗೊತ್ತಿರೋದು ಸ್ವಿಚ್ ಆಫ್ ಅಂತಾನೆ ಬರಕತ್ತೈತಿ ನನಗೂ ಗೊತ್ತಿಲ್ಲ ಏನಾಗೈತಿ ಏನು ಅಂತಂದು ಹೌದಾ ಸರಿ ಅಕ್ಕ ಆತ ಹಂಗ ಹೇಳ್ತೀನಿ ಹೋಗಿ ಆತ ಜಗದೀಶನ್ ಒಂದಿಟ್ಟ ಬಂದು ಹೋಗಣ್ಣ ತಂಗಿ ಬಂದಾಳ ಮತ್ತು ಮಾತಾಡ್ಸೊಕ್ಕ ನಾನು ನೋಡು ಹೇಳ್ತೀನಿ ರೀ ಹೇಳಿ ಕಳಿಸ್ಕೊಡ್ತೀನಿ ರೀ ಅತ್ತೀರ ಅತ್ತೀರ ಒಂದು ಬಟ್ಲ್ದಾಗ ಸಕ್ಕರೆ ಕೊಡ್ತೀರೇನ್ರಿ ಹುಡುಗರಿಗೆ ಈಗ ಹಾರ್ಲಿಕ್ಸ್ ಕುಡಿತಾವು ಸಕ್ಕರೆ ಇಲ್ಲ ಅದಕ್ಕೆ ಒಂದು ಬಟ್ಲ್ದಾಗ ಸಕ್ಕರೆ ಕೊಟ್ಟರೆ ಚಲೋ ಇತ್ತು ಹೋಗುವ ಆಕೆ ಮಗಕ್ಕೆ ಸಕ್ಕರೆ ತಂದೋಗಿ ಸಕ್ಕರೆ ತಂದು ತಿನ್ಸಾಕು ಯೋಗ್ಯತೆ ಇಲ್ಲ ಮಾತ್ರ ಆಕಿ ದೊಡ್ಡ ಹೋಗಿ ಸಕ್ಕರೆ ಕೊಡು ಆಕಿಗೆ ತಗೋ ಹೋಗಿ ನೀನು ಅಡುಗೆ ಮನೆಗೆ ಐತಿ ಅವ್ರು ಬೈತಾರತ್ತ ನೀನು ಹಂಗೆ ಮಾಡ್ತೀಯಲ್ಲ ಯಾಕೆ ಬೇಕು ಸುಮಿತ್ರಕ್ಕ ನೀನ ಕೊಟ್ಬಿಡು ಆಮೇಲೆ ಅತ್ತಿಯರು ಏನ ಮಾಟ ಮಂತ್ರ ಮಾಡಿಸಿ ಅಂತ ಬೈಯಕ್ಕೆ ಶುರು ಮಾಡ್ತಾರೆ ಏಯ್ ನೀನ ಹೋಗಿ ಕೊಡು ಆಕಿನ ಅಡುಗೆ ಮನೆ ಬಿಟ್ಕೋಬೇಡ ಹ್ಞೂ ರೀ ಅತ್ತೀರ ಅಂದ್ರೆ ಈಗ ಫೋನು ಸ್ವಿಚ್ ಆಫ್ ಮಾಡ್ಯಾನ ನಂಗೆ 4-5 ದಿನ ನನ್ನ ಕೈಗೂ ಸಿಕ್ಕಿಲ್ಲ ಅಲ್ಲಿ ನನಗೂ 4-5 ದಿನದಿಂದ ಹೋಗೋಕ್ಕಾಗಿಲ್ಲ ಇವರು ಅಜ್ಜಗಲ್ಲಿ ಮನ್ಯಾಗ ಕೂತಾರ ಏನು ಮಾಡಲಿ ಇವನ ಹೋಗವಲ್ಲಿ ನಾನಲ್ಲ ಆಕಿದೇನು ವಿಷಯನೂ ನನಗೆ ಗೊತ್ತಾಗಲ್ಲ ಇಲ್ಲ ಅಂದ್ರೆ ಏನು ಮಾಡಕತ್ತ ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಏನೂ ಗೊತ್ತಾಗಲ್ಲಲ್ಲಿ ಒಂದು ಸುಳ್ಳ ಟೆನ್ಷನ್ ಕೊಡ್ತಾನಲ್ಲ ಗುರಿವಾ ಏನೋ ಮಾಡಕತ್ತಾನ ಅದು ಏನಂತ ನಾ ಕಂಡುಹಿಡಿಬೇಕು ಇಲ್ಲ ಅಂದರೆ ಎಲ್ಲ ಸೇರಿ ನನ್ನ ಕುತ್ತಿಗೆ ಬಂತು ಅಂದ್ರೆ ಮಾತ್ರ ಭಾಳ ಕಷ್ಟ ಐತಿ ಇಲ್ಲ ಇದನ್ನು ಹಿಂಗೆ ಬಿಟ್ರೆ ನನಗೆ ವಜ್ಜಿದು ಏನಾರು ಒಂದು ಮಾಡ್ಬೇಕು ಇದಕ್ಕೆ ವ್ಯವಸ್ಥೆನ ಏನು ಮಾಡಲಿ ಕೇಳ ಸುಮಿತ್ರಕ್ಕನ್ನ ಯಾವ ಊರು ಎಲ್ಲಿರ್ತಾನ ಏನು ಅಂತ ಕೇಳಿ ಅವರವ್ವ ಅವರಪ್ಪ ಇರ್ತಾರ ಅಂತ ಹೇಳಿದರು ನಾನು ಅದನ್ನೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಏನು ಕಲೆ ಹಾಕೊಳ್ಳಿಲ್ಲಲ್ಲ ಮಗಳು ಎಲ್ಲಿರ್ತಾಳ ಅದು ಗೊತ್ತಿಲ್ಲ ನನಗೆ ಏನೋ ಕುತ್ತಿಗೆ ತರಕ ಪ್ಲ್ಯಾನ್ ಮಾಡಕತ್ತ ನೀವ ಏನು ಮಾಡಲಿ ನಾನು